ಹರಿಯಾಣದ ಸೋನಿಪಟ್ನಲ್ಲಿ ಒಂದು ವೃದ್ಧಾಶ್ರಮ. ಆ ವೃದ್ಧಾಶ್ರಮದಲ್ಲಿ ಒಬ್ಬ ಶಿವಚರಣ್ ರಾಮರತನ್ ಅಂತಕ್ಕಂಥ ವೃದ್ಧ ಮೃತನಾಗ್ತಾನೆ. ವೃದ್ಧ ಮೃತನಾದ ನಂತರ ಅವ್ರ ಮನೆಯವರಿಗೆ ವಿಷಯ ತಿಳಿಸ್ತಾರೆ, ಈ ಥರ ಆಗೋಗಿದೆ, ಸಾವಾಗೋಗಿದೆ, ಬನ್ನಿ ಅಂತೇಳಿ. ಆ ಶಿವಚರಣ್ಗೆ 3 ಜನ ಹೆಣ್ಮಕ್ಳು, ಅನಿತಾ, ನಿಶಾ ಮತ್ತು ಪ್ರಿಯಾ ಅಂತೇಳಿ. ಅದರಲ್ಲಿ ಅನಿತಾ ಅಂತಕ್ಕಂಥವ್ಳು ನೇಪಾಳದಲ್ಲಿರ್ತಾರೆ, ನಿಶಾ ಅಂತಕ್ಕಂಥದ್ದು ಉತ್ತರ ಪ್ರದೇಶದ ಗಂಜ್ಗಡದಲ್ಲಿರ್ತಾರೆ, ಪ್ರಿಯಾ ಮುಂಬೈಲಿರ್ತಾರೆ. ಆ 3 ಜನ ಹೆಣ್ಮಕ್ಳು ಆ ಸಾವಿಗೆ ಬರಲ್ಲ. ಬದಲಿಗೆ ಅವರು ವಾಟ್ಸಪ್ ಕಾಲಲ್ಲಿ 3 ಜನ ಅಂತಿಮ ಸಂಸ್ಕಾರವನ್ನು ವೀಕ್ಷಣೆ ಮಾಡ್ತಾರೆ. ಅಂತಿಮ ಸಂಸ್ಕಾರನ ವೀಕ್ಷಣೆ ಮಾಡೋದ್ರ ಮುಖಾಂತರ ಈ ನಾಡಿಗೆ ಒಂದು ಬೇರೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಅಂತೇಳಿ ನೋಡೋಣಂತೆ. ನಾನು ಚಲಮಾಡಿ ಜೇನಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಶಿವಚರಣ್ ರಾಮರತನ್ ಮುಂಬೈ ಮೂಲದ ಒಬ್ಬ ಜವಳಿ ಉದ್ಯಮಿ. ಜವಳಿ ಉದ್ಯಮ ಅಂತಕ್ಕಂಥದ್ದು ಚಿಕ್ಕದಾಗ ನಡೆಯುತ್ತೆ, ದೊಡ್ಡದಾಗ ನಡೆಯುತ್ತೆ. ಶಿವಚರಣ್ ಜವಳಿ ಉದ್ಯಮ ಮಾಡ್ತಾನೆ, ತನ್ನ 3 ಜನ ಮಕ್ಕಳನ್ನು ಬೆಳೆಸಿ ಮದುವೆ ಮಾಡಿಕೊಟ್ಟು ಕಳಿಸ್ತಾನೆ. ಆದರೆ ಆ ನಂತರದಲ್ಲಿ ಆ ಮಕ್ಕಳು ಯಾವ ಕಾಲದಲ್ಲಿ ಯಾವ ಟೈಮಲ್ಲಿ ಅವ್ರನ್ನ ವೃದ್ಧಾಶ್ರಮಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ವೃದ್ಧಾಶ್ರಮಕ್ಕಂತೂ ಹೋಗಿ ಸೇರ್ಕೊಂತಾನೆ ವ್ಯಕ್ತಿ. ಆ ವೃದ್ಧಾಶ್ರಮಕ್ಕೆ ಸೇರಿದ ನಂತರದಲ್ಲಿ ಹಲವಾರು ಕಾಯಿಲೆಗಳೇನೇನೋ ಬಂದು ಹೋಗುತ್ತೆ. ವಯಸ್ಸಾದ ಮೇಲೆ ಕಾಯಿಲೆ ಬರೋದು ಏನೇನಾಗುತ್ತೆ, ಕಾಯಿಲೆ ಬಂದುಬಿಟ್ಟು ಆ ಮನುಷ್ಯ ಮೃತನಾಗ್ತಾನೆ. ಮೃತದ ನಂತರ ಆ 3 ಜನ ಹೆಣ್ಮಕ್ಳು ವಿಷಯ ತಿಳಿಸ್ತಾರೆ, ನಮಗೆ ಬರುವುದಕ್ಕೆ ಸಮಯ ಇಲ್ಲ, ನೀವೇ ಮುಗಿಸ್ಬಿಡಿ ಅಂತೇಳ್ಬಿಟ್ಟು 5100 ರೂಪಾಯಿನ ಅಂತಿಮ ಸಂಸ್ಕಾರದ ಶುಲ್ಕ ಅಂತ ಇರುತ್ತಲ್ಲ, ಆ 5100 ರೂಪಾಯಿನ ಕಳಿಸ್ಬಿಟ್ಟು ಅವರಿಗೆ ಮುಗಿಸಿ ಅಂತ ಹೇಳ್ಬಿಡ್ತಾರೆ ಕೆಲಸನ. ಇವರು ವಾಟ್ಸಪ್ ಕಾಲಲ್ಲಿ 3 ಜನ ಹೆಣ್ಮಕ್ಳು ಬಂದು ಅದನ್ನು ವೀಕ್ಷಣೆ ಮಾಡ್ತಾರೆ. ಆ ವೀಕ್ಷಣೆ ಮಾಡೋ ಸಮಯದಲ್ಲಿ ಹಿರಿಯ ಮಗಳು ಅನಿತಾ ನೇಪಾಳದಲ್ಲಿ ವಾಸ ಆಗಿರ್ತದೆ. ಅವರು ಆ ಅನಿತಾ ಏನು ಹೇಳ್ತದೆ, ಬೇಗ ಮುಗಿಸಪ್ಪ, ನಮಗೆ ಕೆಲಸ ಇದೆ ಬೇರೆ ಅಂತಾರೆ. ಕೇಳೋದಕ್ಕೆ ಹಿಂಸೆ ಆಗುತ್ತಲ್ವ. ಅಂತಿಮ ಸಂಸ್ಕಾರ ಹಬ್ಬ ಬಂದು ಎಷ್ಟೊತ್ತು ನಡಿಬೋದು, 1 ಗಂಟೆ, 1.5 ಗಂಟೆ. ವೃದ್ಧಾಶ್ರಮದಲ್ಲಿದ್ದಂತಹ ವ್ಯಕ್ತಿಯನ್ನು ನೀವು ಯಾವುದಾದ್ರು ಒಂದು ಸ್ಮಶಾನದಲ್ಲಿ ಎಷ್ಟೊತ್ತೊಂದು ಮಾಡೋಕ್ಕಾಗತ್ತ, ಅಥವಾ ಒಬ್ಬ ಅನಾಥ ವ್ಯಕ್ತಿಯನ್ನು ಬಹುಶಃ ಒಂದು 4 ಗಂಟೆ 20 ನಿಮಿಷದಲ್ಲಿ ಮುಗಿಸಿರ್ತಾರೆ. ಅದನ್ನು ಕೂಡ ನೀವು ಬೇಗ ಮುಗಿಸ್ರಪ್ಪ, ನಮಗೆ ಬೇರೆ ಕೆಲಸ ಇದೆ ಅಂತಾರೆ ಅನ್ನೋದು ನಿಮಗೆ ಕ್ರೌರಿ ಥರ ಕಾಣಿಸಲ್ವಾ? ಇದು ಈ ಸ್ಟೋರಿಯ ಒಂದು ಮುಖ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾಯಿದೆ, ನಾವು ಈ ಸ್ಟೋರಿನ ಯಾಕೆ ತಗೊಂಡಿದ್ದೀವಿ, ಇದೇನು ಭಾಳ ವಿಶೇಷನ. ಪ್ರತಿ ಊರಲ್ಲೂ ವೃದ್ಧಾಶ್ರಮಗಳಿದ್ದಾವೆ, ಪ್ರತಿ ಊರಲ್ಲೂ ಈ ಥರ ಕಥೆಗಳಾಗ್ತವೆ. ಪ್ರತಿ ವೃದ್ಧಾಶ್ರಮದಲ್ಲೂ ಕೂಡ ವೃದ್ಧರು ಸತ್ತೋದಾಗ ಅವರ ಮನೆ ಮಕ್ಕಳಾಗಿರಲಿ ಇನ್ನೊಬ್ಬರಾಗಿರಲಿ ಬಂದು ಅವರ ಪಾರ್ಥಿವ ಶರೀರವನ್ನು ತಗೊಂಡು ಹೋಗಲ್ಲ. ಬಹುತೇಕರು ನಿಭಾಯಿಸ್ತಾರೆ. ಇಲ್ಲಿ ನಾವು ಮಾತಾಡ್ಕೊಳ್ತಿರೋದೇನು ಅಂತಂದರೆ, ಆ 3 ಜನ ಮಕ್ಕಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಬೆಂಬಲ ವ್ಯಕ್ತ ಆಗ್ತಾಯಿದೆ. ಹೌದು, ನಿಜಕ್ಕೂ ಎಷ್ಟು ಕೆಲಸ ಇರುತ್ತೋ ಏನೋ, ತಂದೆ ಸಾವಿಗೆ ಹೋಗಿ ಸಂಸ್ಕಾರಕ್ಕೆ ಅಟೆಂಡ್ ಮಾಡೋಕ್ಕಾಗತ್ತಾ? ಒಂದು ವೇಳೆ ಆ ವ್ಯಕ್ತಿಯ ಸಾವಿಗೆ ಬರೋಕ್ಕಾಗ್ತಾಯಿಲ್ಲ ಆ 3 ಜನ ಮಕ್ಕಳು ಅಂತಂದರೆ, ಆ ವ್ಯಕ್ತಿ ಒಳ್ಳೆ ತಂದೆ ಆಗಿದ್ದರೆ ಯಾವುದೇ ಕಷ್ಟ ಆಗಿದ್ರು ಕೂಡ 3 ಜನ ಮಕ್ಕಳು ಸಾವಿಗೆ ಬರ್ತಾಯಿದ್ರು. ಆದರೆ ಅವನು ತಂದೆ ಆಗಿರಲಿಲ್ಲ, ಒಳ್ಳೆ ತಂದೆ ಆಗಿರಲಿಲ್ಲ. ಈ ರೀತಿಯ ಆ 3 ಜನ ಮಕ್ಕಳ ನಡವಳಿಕೆಯನ್ನು ಸಮರ್ಥಿಸ್ಕೊಳ್ತಕ್ಕಂತಹ ಕಮೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ಕಮೆಂಟ್ಗಳು ಅಂತಂದ್ರೆ ನೀವು ಊಹೆನೂ ಮಾಡೋಕ್ಕಾಗಲ್ಲ ಅಷ್ಟು. ಯಾಕೆಂತಂದರೆ ಇಡೀ ಜಗತ್ತೇ ಆ ರೀತಿ ಇದೆಯೇನೋ ಅನ್ನುವಷ್ಟು ರೀತಿಗೆ ಆ ಮಕ್ಕಳ ಪರವಾಗಿ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ವಯಸ್ಸಾದ ಮೇಲೆ ಸಮಸ್ಯೆಗಳು ಬರ್ತವೆ, ಮಾತು ಕೇಳಲ್ಲ, ಹಾರ್ಟ್ ಅಟ್ಯಾಕ್ ಆಗೋ ಸಮಸ್ಯೆಗಳಿರ್ತವೆ, BP ಇರುತ್ತೆ, ಶುಗರ್ ಇರುತ್ತೆ, ಮರುವಿನ ಕಾಯಿಲೆ ಇರುತ್ತೆ. ಆಮೇಲೆ ನಾವು ಹೇಳಿದ್ದೇ ನಡಿಬೇಕು ಅನ್ನೋ ಹಠ ಇರುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವ್ರಿಗೆ ಹೇಳಿ ಕರ್ಕೊಂಡು ಹೋಗ್ಬೇಕು ಅನ್ನೋದು, ಬರೀ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಇಡೀ ಒಂದು ದಿವಸ ರಜೆ ಹಾಕಿ ಮನವೊಲಿಸ್ತಾ ಕೂತ್ಕೊಬೇಕಾಗತ್ತೆ. ಅಷ್ಟು ಸುಲಭ ಅಲ್ಲ ವೃದ್ಧರನ್ನ ಹ್ಯಾಂಡಲ್ ಮಾಡೋದು. ಹಂಗಂತೇಳ್ಬಿಟ್ಟು ಅವ್ರನ್ನ ಬೀದಿ ಬಿಡೋಕ್ಕಾಗತ್ತಾ? ನೀವು ಬೀದಿ ಬಿಡಿ ಅನ್ನೋ ಥರದಲ್ಲೇ ಈ ಕಮೆಂಟ್ಗಳು ಹೇಳ್ತಾ ಇದ್ದಾವೆ. ಮಾನವೀಯತೆ ಅನ್ನೋದಕ್ಕೆ ಹೊಸ ವ್ಯಾಖ್ಯಾನ ಸಿಕ್ಬಿಡ್ತೀವಿ, ಅಥವಾ ಮಾನವೀಯತೆ ಸತ್ತೋಗಿದೆಯೇ ಜಗತ್ತಲ್ಲಿ? ಮಕ್ಕಳ ಕುರಿತಂತೆ ಭಾಳ ತಾಳ್ಮೆ ಇರಬೇಕಾಗತ್ತೆ. ಅದೇ ರೀತಿ ವೃತ್ತದ ಕುರಿತಾಗಿಯೂ ಕೂಡ ನಾವು ಮಕ್ಕಳಾಗಿದ್ದಾಗ ತುಂಬ ತಾಳ್ಮೆಯಿಂದ ನೋಡ್ಕೊಂಡಿರ್ತಾರೆ. ಹಂಗಿದ್ದಾಗ ನಾವು ವೃದ್ಧರಾದ ನಂತರ ಅವರು ಕೂಡ ಯಾವ ರೀತಿ ನೋಡ್ಕೊಬೇಕು, ಇವೆಲ್ಲ ಈಗ ಹೇಳಿ ಪ್ರಯೋಜನ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ವಿ. ಒಂದು ನಂತರದಲ್ಲಿ ಈ ಶಿವಚರಣ್ ಅಂತ ದೊಡ್ಡ ತಪ್ಪೇ ಮಾಡಿದ್ದು ಅಂತ ಹಿಡ್ಕೊಳ್ಳಿ. ಆ ಶಿವಚರಣ್ ಅಷ್ಟಕ್ಕೂ ಕೂಡ ತಂದೆನೇ ಆಗಬೇಕು ಅಂತೇಳಿ ಯಾರೋ ಒಬ್ಬ ಮನುಷ್ಯ ಸತ್ತೋದ ಅಂತಂದರೆ ಆ ಸಾವಿನಲ್ಲಿ ಘನತೆ ಇರಬೇಕು. ಆ ಘನತೆ ಇಲ್ಲ ಅಂತಂದರೆ ಆ ಜಗತ್ತು ಸತ್ತೋಗಿದೆ ಅಂತ ಅರ್ಥ. ಯಾವ ಊರಿನಲ್ಲಿ ಒಂದು ಸಾವನ್ನು ಘನತೆಯಿಂದ ಕಳಿಸ್ಕೊಡಲ್ವೋ ಆ ಊರಿಗೆ ಭವಿಷ್ಯ ಇಲ್ಲ. ಸಾವಿನಲ್ಲೂ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತಾ ಕೂತ್ಕೊಂತೀವಿ. ಹೆಂಗಿದ್ರು ಕೂಡ ವೃದ್ಧಾಶ್ರಮದಲ್ಲಿದ್ದಂಥ ವ್ಯಕ್ತಿ ಸತ್ತೋಗಿದ್ದಾನೆ ಅಂತಂದರೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ. ಅದಾದ ನಂತರ ಈ ಸರಿಯಾಗಿ ಆ ಮಕ್ಕಳನ್ನು ನೋಡ್ಕೊಂಡಿದ್ನೋ ಇಲ್ವೋ ಅಂತ ಇಡೀ ಜೀವನದಲ್ಲಿ ಇರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ಶುರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಮಾನವೀಯತೆ ಅನ್ನೋದು ಇದೆಯಾ? ಇದು ಪ್ರಶ್ನೆ ಅಲ್ವಾ ಇದು? ಮಕ್ಕಳಿಗೆ ಭಾಳಷ್ಟು ಒತ್ತಡಗಳಿರ್ತವೆ. ಈಗ ಅವ್ರನ್ನ ಪೇರೆಂಟ್ಸ್ಗಳನ್ನ ನೋಡ್ಕೊಳಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನಾವು ಮಾತಾಡೋಕೆ ಹೋಗ್ತೀವಿ ಅಂತಂದರೆ ನಾವು ಎಲ್ಲಿಗೆ ಬಂದು ತಲುಪಿದ್ದೀವಿ? ನಾವು ಒನ್ಸ್ ಅಗೇನ್ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಹಾಗಂತ ಹೇಳ್ಬಿಟ್ಟು ನಮಗೂ ಒಂದು ದಿವಸ ವಯಸ್ಸಾಗುತ್ತೆ. ಆಗ ನಮಗೆ ಹೇಳಿದ್ರೆ ಏನಾಗ್ಬೋದು? ಎಲ್ಲರೂ ಕೂಡ ಯೌವನಗೆರಾಗಿ ಇರೋಕ್ಕಾಗತ್ತಾ? ಎಲ್ಲರಿಗೂ ಕೂಡ ವಯಸ್ಸಾಗುತ್ತೆ. ಒಂದು ಹಂತದ ಪ್ರಕಾರ ಈ 34 ಕೋಟಿ ಜನ ಭಾರತದಲ್ಲಿ ಇನ್ನು
ಕೆಲವೇ ಇನ್ನು 20 ವರ್ಷಗಳಲ್ಲಿ ವಯಸ್ಕರಾಗಿ ಹೋಗ್ತಾರೆ, ಅಂದರೆ ವೃದ್ಧರಾಗಿ ಹೋಗ್ತಾರೆ. ಹಿರಿಯ ನಾಗರಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಿರಿಯ ನಾಗರಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಂಗೆ ವೃದ್ಧಾಶ್ರಮಗಳು ಮತ್ತಷ್ಟು ತುಂಬ್ಕೊಂತವೆ. ಇದು ಕೇವಲ ವೃದ್ಧಾಶ್ರಮದಲ್ಲಿ ಬಿಟ್ಟಂಥವ್ರು ಅಥವಾ ಮನೆಯಲ್ಲಿ ಇದ್ದಂಥವ್ರು ಇವ್ರಿಗೆ ಮಾತ್ರ ಹೇಳ್ತಾ ಇರ್ತಕ್ಕಂಥ ವಿಚಾರ. ಇನ್ನು ಮಿಕ್ಕಂತೆ ಇನ್ನೂ ಕೋಟ್ಯಾಂತರ ಮಂದಿ ತಮ್ಮ ತಂದೆ ತಾಯಿಗಳನ್ನು ನೋಡ್ಕೊತಾರೆ ಮನೇಲಿ ಚೆನ್ನಾಗಿ, ಅವರೆಲ್ಲ ಸುಖವಾಗಿರಲಿ. ಆದರೆ ಈ ಥರ ವೃದ್ಧಾಶ್ರಮದಲ್ಲಿ ಬಿಟ್ಟು ಸಾವಿಗೂ ಕೂಡ ಬರ್ತಾನೆ. ಅದ್ರ ಜೊತೆಗೆ ನಿಮ್ಗೆ ಸಮಸ್ಯೆ ಆಗ್ತಾ ಇರೋದೇನೋ, ನಮಗೆ ಭಾಳ ಕಾಡ್ತಾ ಇರೋ ವಿಚಾರ ಏನು ಅಂತಂದರೆ, ಅವ್ರನ್ನ ಬೆಂಬಲಿಸಿ ನಾವು ಅವರು ಸಾವಿಗೆ ಬರೋಕ್ಕಾಗಿರ್ತಕ್ಕಂಥ ಕೆಲಸಗಳಿರ್ತವೆ ಅವರಿಗೆ. ನೀವು ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ಮಕ್ಕಳ ಮೇಲೆ? ಸತ್ತವನೇ ಸತ್ತ ಅಂತೇಳಿ ಸತ್ತವನ ಮೇಲೆ ಇನ್ನೂ ಕಲ್ಲೆಸೆತ ಕೂತಿದಾರಲ್ಲ, ಅವ್ರ ಬಗ್ಗೆ ನೋಡಿದಾಗ ಈ ಜಗತ್ತಿನಲ್ಲಿ ಇನ್ನೂ ಮಾನವೀಯತೆ ಬದುಕಿದೆಯಾ ಅನ್ನೋ ಪ್ರಶ್ನೆ ನಿಮಗೆ ಕಾಡುತ್ತೆ. ಯಾವುದೆಂಥದೇ ಆಗಿರಲಿ, ಸಾವು ಘನತೆಯಿಂದ ಕೂಡಿರಬೇಕು. ಆ ಸಾವನ್ನು ನಾವು ಯಾವ ಸಾವನ್ನು ಕೂಡ ಸಂಭ್ರಮಿಸಬಾರ್ದು, ಯಾರ ಸಾವನ್ನು ಕೂಡ ವ್ಯಂಗ್ಯ ಮಾಡಬಾರ್ದು, ಲೇವಡಿ ಮಾಡಬಾರ್ದು. ಯಾವ ಊರಲ್ಲಿ, ಯಾವ ದೇಶದಲ್ಲಿ, ಯಾವ ನಾಡಿನಲ್ಲಿ ಸಾವಿಗೆ ಒಂದು ಘನತೆ ಇರುತ್ತೋ ಆ ನಾಡಿಗೆ ಒಂದು ಅಟ್ಲೀಸ್ಟ್ ಭವಿಷ್ಯ ಅಂತ ಇರುತ್ತೆ. ಆ ಭವಿಷ್ಯ ಇಲ್ಲದಿರ್ತಕ್ಕಂಥ ನಾಡಿನ ಕಡೆಗೆ ನಾವು ಹೋಗ್ತಿದ್ದೀವಿ ಅನ್ನೋದಕ್ಕೆ ಇದು ಮುನ್ಸೂಚನೆ ಕಾಣಿಸ್ತಾ ಇದೆಯಾ? ಯಾಕೋ ಇದನ್ನು ತುಂಬ ಕಾಡ್ದು ಈ ವಿಚಾರ ಮಾತಾಡಬೇಕು ಅಂತ ಮತ್ತು ಹೇಳ್ಕೋಬೇಕು ಅಂತ ಅನ್ನಿಸ್ತು. ಹೇಗೆಂತಂದರೆ ಪ್ರತಿ ಊರಲ್ಲೂ ಕೂಡ ವಿಚಾರಗಳು ನಡೀತಾ ಇರ್ತವೆ, ನಿಮ್ಮ ಕಣ್ಣಿಗೂ ಬೀಳ್ತಾ ಇರ್ತವೆ. ಹಂಗಂತ ಹೇಳ್ಬಿಟ್ಟು ನಾವು ಅದ್ರ ಬಗ್ಗೆ ವಿಮುಖರಾಗೋದು ಬೇಡ. ಮಾನವೀಯತೆಯ ಬಗ್ಗೆ ನಾವು ಮತ್ತೆ ಹೊಸದಾಗಿ ಮಾತಾಡೋಣ. ಯಾಕೆಂತಂದರೆ ಮಾನವೀಯತೆ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮನುಷ್ಯರುಗಳು ಮಾತಾಡೋಗಿದ್ದಾರೆ. ಆ ಮಾನವೀಯತೆ ಅನ್ನೋದು ಸಾವಿನಲ್ಲಿ ಕಾಣಬೇಕು ಅಂತ ಒಂದು ಮಾತಿದೆಯಲ್ಲ, ಅದು ಮುಂದಿನ ದಿವಸಗಳಲ್ಲಿ ಮತ್ತೆ ಮುನ್ನೆಲೆಗೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.